ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ರಾಜ್ ಕಪ್ ಕ್ರಿಕೆಟ್ ಟೂರ್ನಿ ರಂಗೇರಿದೆ. ಇಂದಿನ ನಾಕೌಟ್ ಪಂದ್ಯದಲ್ಲಿ ದರ್ಶನ್ ಹಾಗೂ ದುನಿಯಾ ವಿಜಯ್ ತಂಡಗಳ ನಡುವೆ ಸೆಣಸಾಟ ನಡೆಯುತ್ತಿದೆ. ಟಾಸ್ ಗೆದ್ದ ವಿಜಯ್ ತಂಡ ಫೀಲ್ಡಿಂಗ್ ಆಯ್ದುಕೊಳ್ತು. ಬ್ಯಾಟಿಂಗ್ ಮಾಡ್ತಾ ಇರುವ ದರ್ಶನ್ ತಂಡ ಈಗ 8 ವಿಕೆಟ್ ಕಳೆದುಕೊಂಡು ಆಡ್ತಾ ಇದೆ. ಜೊತೆಗೆ 87 ರನ್ಗಳ ಟಾರ್ಗೆಟ್ ಅನ್ನು ನೀಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಶೋಕ್ ದಾವಣಗೆರೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಇದೀಗಾಗಲೇ ಹುಬ್ಬಳ್ಳಿ ರಾಜ್ ಕಪ್ ಟೂರ್ನಿಯಿಂದ ರಂಗೇರಿದೆ ಅಂತ ಹೇಳ್ಬೋದು. ಇದೀಗಾಗಲೇ ಮ್ಯಾಚ್ ಯಾವ ರೀತಿ ನಡೆದಿದೆ, ಯಾವ ರೀತಿಯ ಒಂದು ಟಫ್ ಕಾಂಪಿಟೇಷನ್ ಇದೆ ಅಂತ? ದಿವ್ಯಾ, ನಿನ್ನೆಯಿಂದ ಏನು ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ನೆಹರು ಕ್ರೀಡಾಂಗಣದಲ್ಲಿ ರಾಜ್ ಕಪ್ ಕ್ರಿಕೆಟ್ ಪಂದ್ಯಾವಳಿ ಒಂದು ರೀತಿ ರೋಚಕ ಅನುಭವ ನೀಡ್ತಾ ಇದೆ ಇಲ್ಲಿನ ಜನರಿಗೆ ಅಂತ ಹೇಳ್ಬೋದು. ನಿನ್ನೆ 2 ಪಂದ್ಯಗಳು ಅಂದ್ರೆ ನಾಕ್ಔಟ್ ಹಂತದ 2 ಪಂದ್ಯಗಳು ಮುಕ್ತಾಯ ಆಗಿತ್ತು. ಇವತ್ತು ಒಟ್ಟು 3 ಪಂದ್ಯಗಳು ಇಲ್ಲಿ ನಡೀತಾ ಇದೆ. ಮೊದಲ ಪಂದ್ಯ ಈಗಾಗಲೇ ಬೆಳಗ್ಗೆ ಆರಂಭ ಆಯಿತು. ಡೈರೆಕ್ಟರ್ಸ್ 11 ವರ್ಸಸ್ ಆಕ್ಷನ್ ಪ್ಯಾಂಥರ್ಸ್ ತಂಡದ ನಡುವೆ ಒಂದು ಹಣಾಹಣಿ ನಡೀತು. ಈ ಕಡೆ ಡೈರೆಕ್ಟರ್ಸ್ ಟೀಮ್ ನಲ್ಲಿ ದರ್ಶನ್ ಅವರು ಟೀಮ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಬ್ಯಾಟಿಂಗ್ ಆಯ್ದುಕೊಂಡಿದ್ರು. ದುನಿಯಾ ವಿಜಯ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಅನ್ನ ಆಯ್ಕೊಂಡಿದ್ರು. ಹಾಗಾಗಿ ದರ್ಶನ್ ಅವರ ಟೀಮಿಗೆ 87 ರನ್ಗಳ ಗುರಿಯನ್ನ ಬೆನ್ನತ್ತುವ ಒಂದು ಟಾರ್ಗೆಟ್ ಅನ್ನ ನೀಡಿದೆ. ಮಿಕ್ಕಂತೆ ಸಾಕಷ್ಟು ತಾರೆಯರು ಇವತ್ತು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇದಾದ ನಂತರ ನಿರ್ಮಾಪಕರ ಸಂಘದ ಟೀಮ್ ನಡುವೆ ಒಂದು ಹಣಾಹಣಿ ನಡೆಯುತ್ತೆ. ಶಿವರಾಜ್ ಕುಮಾರ್ ಅವರು ಅದರ ಕ್ಯಾಪ್ಟನ್ ಆಗಿದ್ದಾರೆ. ಸಾಕಷ್ಟು ತಾರೆಯರು ಈಗಾಗಲೇ ಇಲ್ಲಿಗೆ ಆಗಮಿಸಿದ್ದಾರೆ. ಒಂದು ರೀತಿ ರೋಚಕ ಅನುಭವ ಜನರಿಗೆ ಇಲ್ಲಿ ನೀಡ್ತಾ ಇದೆ ಅಂತ ಹೇಳ್ಬೋದು. ಎಲ್ಲಾ ತಾರೆಯರು ಕ್ರಿಕೆಟ್ ಅಂಗಳದಲ್ಲಿ ಕ್ರಿಕೆಟ್ ಆಡ್ತಾ ಇರೋದು ಅಂದ್ರೆ ಇದುವರೆಗೂ ಕೇವಲ ಶೂಟಿಂಗ್ ನಲ್ಲಿ ಅಥವಾ ಸಿನಿಮಾಗಳಲ್ಲಿ ಏನೋ ವೇದಿಕೆಗಳಲ್ಲಿ ಜನರು ಸಿನಿಮಾ ತಾರೆಯರನ್ನ ನೋಡ್ತಾ ಇದ್ರು. ಆದ್ರೆ ಈಗ ಕ್ರಿಕೆಟ್ ಆಡೋದ್ರ ಮೂಲಕ ಆ ಒಂದು ಹೊಸ ಅನುಭವ ಅವರಿಗೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಓಕೆ ಅಶೋಕ್, ಮತ್ತೆ ನಿಮ್ಮನ್ನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸ್ತೀನಿ. ಧನ್ಯವಾದ. ಅದರ ಜೊತೆಗೆ ಇದೀಗಾಗಲೇ ಹುಬ್ಬಳ್ಳಿಯಲ್ಲಿ ಸ್ಟಾರ್ಸ್ ಕ್ರಿಕೆಟ್ ನ ಕಲರವ ಜೋರಾಗಿದೆ. ಇದೀಗ ಶಿವರಾಜ್ ಕುಮಾರ್ ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. 3 ಓವರ್ಗಳನ್ನ ಎಸೆದಿದ್ರು, 15 ರನ್ಗಳನ್ನ ನೀಡಿದ್ರು, 1 ವಿಕೆಟ್ ಗಳಿಸಿದ್ರು. ಯಲ್ಲಾರೆಡ್ಡಿ ಅವರು 1 ಓವರ್ ಎಸೆದಿದ್ರು, 8 ರನ್ಗಳನ್ನ ನೀಡಿದ್ರು, ಯಾವುದೇ ವಿಕೆಟ್ ಗಳಿಕೆ ಇಲ್ಲ. ವಿನೋದ್ ಅವರು 3 ಓವರ್ಗಳನ್ನ ಎಸೆದಿದ್ರು, 14 ರನ್ಗಳನ್ನ ಗಳಿಸಿದ್ರು, 1 ವಿಕೆಟ್ ನ ಪಡೆದಿದ್ರು. ವಿಜಯ್ ಅವರು 2 ಓವರ್ಗಳನ್ನ ಎಸೆದಿದ್ರು, 21 ರನ್ ನೀಡಿ 1 ವಿಕೆಟ್ ನ ಗಳಿಸಿದ್ರು. ದುನಿಯಾ ವಿಜಯ್ ತಂಡದ ಕ್ಯಾಪ್ಟನ್ ಅವರು. ಆ ವಿಕೆಟ್ ಕೂಡ ದರ್ಶನ್ ಅವರ ಬಹುಮೂಲ್ಯ ವಿಕೆಟ್ ಆಗಿತ್ತು. ರಾಜು ಅವರು 3 ಓವರ್ಗಳನ್ನ ಎಸೆದಿದ್ರು, 15 ರನ್ ನೀಡಿದ್ರು, 3 ವಿಕೆಟ್ಗಳನ್ನ ಪಡೆದಿದ್ರು. ರಾಜು ಅವರಿಂದ ಬಹಳ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಅನ್ಬೋದು. 3 ಅಮೂಲ್ಯವಾದ ವಿಕೆಟ್ಗಳನ್ನ ಅವರು ಕಬಳಿಸಿದ್ರು. ಅದೇ ತರ ಡೈರೆಕ್ಟ್ ತಂಡದ ಪರವಾಗಿ ಹೆಚ್ಚಿನ ರನ್ ಗಳಿಸಿದ್ದು ಆರಂಭಿಕ ದಾಂಡಿಗ ಮಹೇಶ್ ಅವರು 16 ರನ್ಗಳು.